ಓಕೆ, ಇದೀ ವಿಚಾರ ಆದ್ರೆ ಬೆಳಗಾವಿಯಲ್ಲಿ ದೇವರ ಪ್ರಸಾದವನ್ನ ಸೇವಿಸಿ ಅಸ್ವಸ್ಥರಾಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಸಿಗ್ತಾ ಇದೆ, ನೋಡೋಣ. ಬೆಳಗಾವಿಯಲ್ಲಿ ಆಗಿರೋ ಘಟನೆ ಇದು. ಪ್ರಸಾದವನ್ನ ಸೇವಿಸಿ ಸುಮಾರು 46 ಜನ ಅಸ್ವಸ್ಥರಾಗಿದ್ದಾರೆ. 5 ಜನರ ಪರಿಸ್ಥಿತಿ ಗಂಭೀರ ಅಂತ ಇದ್ದಾರೆ. ಬೆಳಗಾವಿ ಜಿಲ್ಲೆ ಸವದತ್ತಿಯ ಹೂಲಿಕಟ್ಟಿ ಗ್ರಾಮದಲ್ಲಿ ಆಗಿರೋ ಘಟನೆ. ವೀರೇಶ್ವರ ಕೆರೆಮ್ಮ ಜಾತ್ರೆಯಲ್ಲಿ ಪ್ರಸಾದವನ್ನ ಗ್ರಾಮಸ್ಥರು ಸೇವಿಸಿದ್ದಾರೆ. ಆಗ ಅನ್ನಪ್ರಸಾದ ಮನೆಯಲ್ಲಿ ಮಾವಿನ ಹಣ್ಣಿನ ಶಿಖರಣಿಯನ್ನ ಸೇವಿಸಿದ್ದಾರೆ. ಪ್ರಸಾದ ಸೇವಿಸಿದ ಜನರಲ್ಲಿ ಇವತ್ತು ಏಕಾಏಕಿ ವಾಂತಿ ಭೇದಿ ಕಂಡು ಬಂದಿದೆ. ಹೈಜೀನ್ ಇರಲಿಲ್ವೋ ಅಥವಾ ಏನು ಕಥೆನೋ ಗೊತ್ತಿಲ್ಲ. ಅಸ್ವಸ್ಥರನ್ನ ಸವದತ್ತಿ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೂಡ ಕೊಡಿಸಲಾಗ್ತಾ ಇದೆ. ಸದ್ಯ ಆರೋಗ್ಯಾಧಿಕಾರಿಗಳು ಗ್ರಾಮದಲ್ಲೇ ಬೀಡು ಬಿಟ್ಟಿದ್ದಾರೆ. ಇನ್ನೇನು ಮಾಡ್ತಾರೆ? ಎಷ್ಟು ಜನ ಅಂತ ಆಸ್ಪತ್ರೆಗೆ ಓಡಾಗಕ್ಕಾಗತ್ತೆ? ಅಧಿಕಾರಿಗಳೇ ಈಗ ಊರಿಗೆ ಹೋಗಿದ್ದಾರೆ. ಪ್ರಸಾದವನ್ನು ಸೇವಿಸಿ ಸುಮಾರು 46 ಜನ ಅಸ್ವಸ್ಥರಾದರೆ 5 ಜನರ ಪರಿಸ್ಥಿತಿ ಗಂಭೀರ ಆಗಿದೆಯಂತೆ. ಅನ್ನ ಪ್ರಸಾದ, ಈಗ ಮ್ಯಾಂಗೋ ಸೀಸನ್ ಬೇರೆ ಅಲ್ವಾ, ಮಾವಿನ ಹಣ್ಣಿನ ಸೀಸನ್ನು. ಮಾವಿನ ಹಣ್ಣಿನ ಶಿಖರಣಿ ಅನ್ನುವಂತಹ ಒಂದು ತಿಂಡಿನ ಅಂದರೆ ಆ ಸ್ವೀಟ್ನ ಎಲ್ಲರೂ ಮಾಡ್ತಾರೆ. ಅದನ್ನು ತಿಂದು ಈ ರೀತಿಯಾಗಿ ಅಸ್ವಸ್ಥರಾಗಿದ್ದಾರೆ. ತಾಲೂಕಿನ ಹೂಲಿಕಟ್ಟಿ ಗ್ರಾಮದಲ್ಲಿ ನಿನ್ನೆಯಿಂದ ಸುಮಾರು 6-7 ವಾಂತಿ ಭೇದಿ ಪ್ರಕರಣಗಳು ಸ್ವಲ್ಪ ತೀವ್ರತರನಾಗಿ ಕಂಡು ಬಂದಿರೋ ಕಾರಣ ಇವತ್ತು ಸಾರ್ವಜನಿಕ ಆಸ್ಪತ್ರೆ ಸವದತ್ತಿಯಲ್ಲಿ ಎಲ್ಲ ರೋಗಿಗಳನ್ನು ದಾಖಲು ಮಾಡಿಕೊಂಡು ಚಿಕಿತ್ಸೆ ನೀಡಲಾಗ್ತಾ ಇದ್ದು ಎಲ್ಲ ರೋಗಿಗಳು ಚೇತರಿಸಿಕೊಳ್ತಾ ಇದ್ದಾರೆ. ಹಾಗೂ ಆ ಗ್ರಾಮಕ್ಕೆ ತಾಲೂಕು ಆರೋಗ್ಯಾಧಿಕಾರಿಗಳು ಮತ್ತು ಅವರ ತಂಡದವರಿಗಾಗಲೇ ಭೇಟಿ ನೀಡಿ ಅಲ್ಲಿ ಏನೇನು ಸಾಧ್ಯ ಇದೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಆದಷ್ಟು ಬೇಗನೆ ಈ ವಾಂತಿಭೇದಿ ಪ್ರಕರಣವನ್ನು ನಾವು ತಹಬಂದಿಗೆ ತರ್ತೇವೆ ಅಂತ ಹೇಳ್ತಾ ಇದ್ದೀನಿ. ಯಾವುದೇ ಔಷಧಿ ಅಥವಾ ಆಸ್ಪತ್ರೆಯ ಸಿಬ್ಬಂದಿ ಅಥವಾ ಯಾವುದೇ ಆಂಬ್ಯುಲೆನ್ಸ್ಗಳ ಕೊರತೆ ಏನೂ ಇರುವುದಿಲ್ಲ. 2 ಆಂಬ್ಯುಲೆನ್ಸ್ಗಳನ್ನು ಸಂಪೂರ್ಣವಾಗಿ ಇದೇ ಕಾರ್ಯಕ್ಕೆ ಇಟ್ಟಿದ್ದು. ಓಕೆ, ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿಲೀಪ್ ನೀಡ್ತಾರೆ. ದಿಲೀಪ್, ಪ್ರಸಾದ ಸೇವಿಸಿ ಈ ರೀತಿಯಾಗಿ ಗಂಭೀರ ಅಂದರೆ ಏನಾದರೂ ಹೈಜೀನ್ ಇರಲಿಲ್ಲ ಫುಡ್ ಅಂತ ಅರ್ಥನಾ? ಅದಿರಲಿ, ಅದರ ಜೊತೆಗೆ ಅಸ್ವಸ್ಥರಾಗಿರೋರ ಪರಿಸ್ಥಿತಿ ಹೇಗಿದೆ? ಆಸ್ಪತ್ರೆಗೆ ಸೇರಿರೋರ ಪರಿಸ್ಥಿತಿ ಹೇಗಿದೆ? ಡೀಟೇಲ್ಸ್ ಕೊಡೋದಾದ್ರೆ ದಿಲೀಪ್. ವಿದ್ಯಾ, ಪ್ರಮುಖವಾಗಿ ಏನಂತಂದ್ರೆ ಇದು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಹುಲಿಕಟ್ಟಿ ಗ್ರಾಮದಲ್ಲಿ ನಡೆದಂತ ಘಟನೆ. ಬೀರೇಶ್ವರ ಮತ್ತು ಕರೆಮ್ಮ ದೇವಿ ಜಾತ್ರೆ ಅಂದ್ರೆ ಸುತ್ತಮುತ್ತಲು ಸುಮಾರು 5ರಿಂದ 6 ಹಳ್ಳಿಗಳಿಂದ ಜನ ಇಲ್ಲಿ ಗ್ಯಾದರ್ ಆಗಿರ್ತಾರೆ. ಗ್ಯಾದರ್ ಆಗಿ ಇಲ್ಲಿ ವಿಶೇಷ ತಿಂಡಿ ಏನಂತಂದ್ರೆ ಸೀಕರ್ಣಿ, ಮಾವಿನ ಹಣ್ಣಿಂದ ತಯಾರಿಸಿದಂತ ಸೀಕರ್ನ ತಿಂದಿರುವಂತದ್ದು, ಮತ್ತೆ ಅನ್ನಪ್ರಸಾದ ರೈಸ್ ಸಾಂಬಾರ್ ತಿನ್ನುವಂತ. ಹೀಗಾಗಿ ಇಲ್ಲಿ ಒಂದಿಷ್ಟು ಫುಡ್ ಪಾಯ್ಸನ್ ಆಗಿದೆ ಅಂತೇಳಿ ಸ್ಥಳೀಯರ ಮಾಹಿತಿ. ಜೊತೆಗೆ ಬೆಳಗಾವಿ ಜಿಲ್ಲಾ ವೈದ್ಯಾಧಿಕಾರಿಗಳು ಕೂಡ ಸ್ಥಳಕ್ಕೆ ಧಾವಿಸಿದ್ದಾರೆ. ತಾಲೂಕು ವೈದ್ಯಾಧಿಕಾರಿ ಅಲ್ಲೇ ಬಿಡುಬಿಟ್ಟಿದೆ. 5 ಸ್ಥಿತಿ ಗಂಭೀರ ಇದೆ. ವಾಂತಿ ಭೇದಿಯಿಂದ ನಿನ್ನೆ ರಾತ್ರಿಯಿಂದ ಇದುವರೆಗೆ ವಾಂತಿ ಭೇದಿ ಆಗಿರುವಂತಹ ವಾಂತಿ ಭೇದಿಯಿಂದ 5 ಸ್ಥಿತಿ ಗಂಭೀರವಾಗಿದೆ. ಹೀಗಾಗಿ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ಅವರನ್ನ ದಾಖಲು ಮಾಡಿರುವಂತದ್ದು. ವಿದ್ಯಾ. ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ ದಿಲೀಪ್.